ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಮೀನತ್ತಾರ್. ಇವತ್ತು ಮತ್ತೊಂದು ಚಿಕ್ಕದಾದಂತಹ ಸ್ಫೂರ್ತಿದಾಯಕ ಕಥೆಯೊಂದಿಗೆ ನಿಮ್ಮ ಜೊತೆ ನಾನಿದ್ದೀನಿ. ತುಸು ಹೊತ್ತು ಸ್ಫೂರ್ತಿದಾಯಕ ಕಥೆಯೊಂದಿಗೆ ಕಳೆಯೋಣ. ಮರಿ ಆನೆ ಅದರ ಬುದ್ಧಿ ಹೇಗಿರುತ್ತೆ ಅಂತಂದರೆ, ಬಂಧನದಲ್ಲಿರುವಂತಹ ಯಾವುದೇ ಪ್ರಾಣಿಯಾದರೂ ಕೂಡ ತನ್ನ ಸಾಮರ್ಥ್ಯವನ್ನು, ತನ್ನ ನಂಬಿಕೆಯನ್ನು, ತನ್ನ ಕೆಪಾಸಿಟಿಯನ್ನು ಮರೆತು ಬಿಟ್ಟಿರುತ್ತೆ. ಪ್ರಾಯಕ್ಕೆ ಬಂದಿರುವಂಥ ಯಾವುದೇ ಆನೆ ಅದೆಂಥ ದೊಡ್ಡ ಮರವಾದರೂ ಸಹಿ ಅದನ್ನು ತನ್ನ ಸೊಂಡಿಲಿನಿಂದ ಕಿತ್ತಿ ಒಗೆಯಬಲ್ಲದು. ಆದರೆ ಬಂಧನದಲ್ಲಿ ಬೆಳೆದಿರುವಂಥ ಆನೆ ಮರಿಗಳ ರೀತಿಯೇ ಬೇರೆ. ಹೀಗೆ ಒಂದು ದಿನ ಒಬ್ಬ ವ್ಯಕ್ತಿ ಒಂದು ಹಾದಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಮಾವುತರ ಮನೆ ಹತ್ತಿರ 10 ಆನೆಗಳು ಒಂದು ಚಿಕ್ಕದಾದ ಮೊಳೆಗೆ ಕಟ್ಟಿರುವಂಥ ದಾರಕ್ಕೆ ಕಟ್ಟಲ್ಪಟ್ಟಿರ್ತವೆ, ಅಲ್ಲಿ ಮಲಗಿರ್ತವೆ. ಸುಮ್ಮನೆ ಯೋಚನೆ ಮಾಡಿದಂಥ ಆ ವ್ಯಕ್ತಿಗೆ ಅನಿಸುತ್ತೆ, ಅಬ್ಬಾ ಅದೆಷ್ಟು ದೊಡ್ಡದಾದಂಥ ಆನೆಗಳು, ಅದೆಷ್ಟು ಬಲಶಾಲಿಯಾದಂಥ ಆನೆಗಳು, ಆದರೆ ಈ ಚಿಕ್ಕದಾದ ಹಗ್ಗಕ್ಕೆ ತನ್ನ ಕೊರಳನ್ನು ಒಡ್ಡಿ ಕೂತಿದಿವೆಲ್ಲ ಅಂತ ಆಶ್ಚರ್ಯಚಕಿತನಾಗ್ತಾನೆ. ತಕ್ಷಣವೇ ಅಲ್ಲೇ ಹತ್ತಿರದಲ್ಲಿರುವಂತಹ ಮಾವುತನನ್ನು ಆತ ಮಾತಾಡಿಸ್ತಾನೆ. ಏನಪ್ಪ, ಇಷ್ಟು ದೊಡ್ಡದಾದಂಥ ಆನೆಗಳು ಇವುಗಳು ಸೊಂಡಿಲಿನಿಂದ ಅಥವಾ ತಮ್ಮ ಶಕ್ತಿಯಿಂದ ಕಿತ್ಕೊಂಡು ಹೋಗೋದಿಲ್ವಾ ಅಂತ. ಆತ ನಕ್ಕು ಹೀಗೆ ಹೇಳ್ತಾನೆ, ನೋಡಿ ಸರ್, ಇವುಗಳು ಚಿಕ್ಕದಿಂದಲೂ ಕೂಡ ಸಣ್ಣದಾದಂತಹ ದಾರಕ್ಕೆ ಕಟ್ಟಿದ್ದೇವೆ. ತಮ್ಮ ಪ್ರಾಯದಲ್ಲೂ ಕೂಡ ಇವುಗಳು ಹಾಗೇ ಬೆಳೆದು ಬಂದು, ಪ್ರಾಯದಲ್ಲಿ ಮತ್ತು ಚಿಕ್ಕ ವಯಸ್ಸಿನಲ್ಲೇ ಇವುಗಳಿಗೆ ಏನು ಅನ್ನಿಸ್ತು ಅಂತಂದರೆ, ಅಲ್ಲಿ ಕಟ್ಟಿರುವಂಥ ಮೊಳೆಗೆ ಕಟ್ಟಿರುವಂತಹ ದಾರ ಇದು ಕಿತ್ತಲು ಅಸಾಧ್ಯ ಅನ್ನುವಂಥ ನಂಬಿಕೆ ಅವಳಲ್ಲಿ ಮೂಡಿತು. ಹೀಗಾಗಿ ತನ್ನ ಒಂದು ಸಾಮರ್ಥ್ಯಕ್ಕೆ ಮಿತಿಯನ್ನು ಒಡ್ಡಿಕೊಂಡು ತಮ್ಮ ಕೆಪಾಸಿಟಿಗೆ ಇವುಗಳು ಲಿಮಿಟನ್ನು ಹಾಕಿಕೊಂಡು ಹಾಗೇ ಉಳಿದು ಇವತ್ತಿಯೂ ಕೂಡ ನಾವು ಏನನ್ನೂ ಕಟ್ಟದೇ ಇದ್ದರೂ ಕೂಡ ದಾರವನ್ನು ಕಟ್ಟಿದ್ದಾರೆ ಎನ್ನುವಂತಹ ನಿಟ್ಟಿನಲ್ಲಿ ಅವುಗಳು ವರ್ತನೆ ಮಾಡ್ತವೆ ಅಂತ. ಸ್ನೇಹಿತರೆ, ಈ ಕಥೆಯ ಸಾರಾಂಶ ಏನು ಅಂತಂದರೆ, ನಾವು ಯಾವುದನ್ನು ಕೂಡ ಪ್ರಯತ್ನ ಮಾಡದೆ ಭಯಕ್ಕೆ ಹೆದರಿ ಬಹಳಷ್ಟು ಜನ ನಮ್ಮ ಸಾಮರ್ಥ್ಯಕ್ಕೆ ಮಿತಿಯೊಡ್ಡಿಕೊಳ್ಳುತ್ತೆ ಮಾತನ್ನು ಹೇಳಿ ಈ ಚಿಕ್ಕದಾದಂಥ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮುಂದೆ ಸಣ್ಣದೊಂದು ಕಥೆಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.